ಚಳಿ ಎಷ್ಟಿದೆ ಅಂತಂದರೆ ಇಲ್ಲಿ ಹೆವಿ ಚಳಿ ಆಗ್ತಿದೆ. ಊಟ ಬಂದಿಲ್ಲ. ಐ ಆಮ್ ಸೋ ಡ್ಯಾಮ್ ಹಂಗ್ರಿ. ಹೊಟ್ಟೆ ಸಿಕ್ಕಾಪಟ್ಟೆ ಅರಶುತ್ತಾ ಇದೆ. ಫಸ್ಟಿನ ಥರ ಕಲರೇ ಹಂಗಿರ್ಲಿಲ್ಲ, ರೆಡ್ ಆಗಿತ್ತು ಒಂಥರ. ನಾಗರಬಾವಿ ಸರೌಂಡಿಂಗ್ ಅಲ್ಲಿ ಇರೋರು ಯು ಕ್ಯಾನ್ ಲಾಟ್ಸ್ ಆಫ್ ಆಪ್ಷನ್ಸ್ ಇವಾಗನೇ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಾಗರಬಾವಿ ಸೀರೀಸ್ ಅಂತ ಒಂದು ವ್ಲಾಗ್ಸ್ಗಳನ್ನ ಮಾಡೋಣ ಅಂತಿದ್ದೀನಿ. ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಫಸ್ಟ್ ಟೈಮ್ ಯಾರಾದರೂ ನಾನು ವ್ಲಾಗ್ ನೋಡ್ತಿದ್ರೆ, ನಾನು ವ್ಲಾಗಲ್ಲಿ ನಿಮ್ಗೆ ಏನು ನೋಡೋಕ್ಕೆ ಸಿಗುತ್ತೆ ಅಂತ ಲೈಫ್ ಸ್ಟೈಲ್ ವ್ಲಾಗ್ಸ್, ಟ್ರಾವೆಲಿಂಗ್ ವ್ಲಾಗ್ಸ್ ಆ್ಯಂಡ್ ಕುಕಿಂಗ್ ವ್ಲಾಗ್ಸ್. ಸೊ ಇವತ್ತು ನಾನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿನೇ ನಾನು ನಿಮಗೆ ತೋರಿಸ್ತೀನಿ. ಇಟ್ಸ್ ಅ ನ್ಯೂ ಪ್ಲೇಸ್ ಓಪನ್ಡ್ ಆ್ಯಂಡ್ ಇದು ನನ್ನ ಔಟ್ಫಿಟ್. ಸೊ ನಾನು ನಿಮಗೆ ಅಲ್ಲಿ ಹೋಗ್ತಿದ್ದೀನಿ, ಇವಾಗ ಹೊರಡ್ತಾ ಇದ್ದೀನಿ, ಫುಲ್ ರೆಡಿ ಆಗಿದ್ದೀನಿ. ಮಮ್ಮಿ ಜೊತೆಗೆ ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ನೋಡೋಣ ಅದು ಯಾವ ಜಾಗ ಅಂತ. ಕಮ್ ವಿತ್ ಮೀ ಗೈಸ್, ಲೆಟ್ಸ್ ಗೋ. 1 hour later. ಗೈಸ್, ಏನಾಯಿತು ಗೊತ್ತಾ, ನಾವು ಸುಖಾಗಿ ಹೋಗೋಣ, ಹೊಸ್ದಾಗಿ ಓಪನ್ ಆಗಿದೆ ಇಲ್ಲಿ ಅಂತ ಬಂದ್ವಿ. ಬಟ್ ಅದು ಸಾಯಂಕಾಲದ ಮೇಲಂತೆ ಓಪನಿಂಗು, 7 o'clock ಮೇಲೆ. ಹೊಟ್ಟೆ ಸಿಕ್ಕಾಪಟ್ಟೆ ಅಷ್ಟೋಗ್ಬಿಟ್ಟಿತ್ತು. ಟೈಮ್ ಆಲ್ರೆಡಿ 1:30. ಸೊ ಇಲ್ಲೇ ಪಕ್ಕ ಸೋಡಾ ಫ್ಯಾಕ್ಟ್ರಿ ಅಂತ ಇತ್ತು, ಸೋಡಾ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೋಡಾ ಫ್ಯಾಕ್ಟ್ರಿ ತುಂಬ ಸತಿ ಬಂದಿದ್ದೀನಿ, ನಾಗರಬಾವಿಯಲ್ಲೇ ಇರೋದು. ಸೊ ಇವಾಗ ಸದ್ಯಕ್ಕೆ ಸೋಡಾ ಫ್ಯಾಕ್ಟ್ರಿಗೆ ಬಂದು ಫುಡ್ ಆರ್ಡರ್ ಮಾಡಿದ್ದೀವಿ. ಹೊಟ್ಟೆ ಸಿಕ್ಕಾಪಟ್ಟೆ ಹಸುತ್ತಾ ಇದೆ. ಸೊ ಇದೇನೇ ಸೋಡಾ ಫ್ಯಾಕ್ಟ್ರಿ. ಇಲ್ಲಿ ನಾವು ಈ ಥರ ಒಳಗಡೆ ಕೂತ್ಕೊಂಡಿದ್ದೀವಿ. ಸೊ ಇವಾಗ ಫುಡ್ಡನ್ನು ಆರ್ಡರ್ ಕೊಟ್ಟಿದ್ದೀನಿ. ಸದ್ಯಕ್ಕೆ ಬರೀ ಒಂದು ಮಲಾಯಿ ಚಿಕನ್ ಟಿಕ್ಕಾ ಆ್ಯಂಡ್ ಬೆಳ್ಳುಳ್ಳಿ ಕಬಾಬ್ ಕೊಟ್ಟಿದ್ದೀವಿ. ಕೂತ್ಕೊಂಡಿದ್ದೀವಿ. ಚಳಿ ಸಿಕ್ಕಾಪಟ್ಟೆ ಚಳಿ. ಸೊ ನಾವು ಸುಖಾಗಿ ಹೋಗೋಣ, ಹೊಸ್ದಾಗಿ ಓಪನ್ ಆಗಿದೆ ಬ್ಯಾಂಗ್ಳೂರಲ್ಲೇ, ಬಿಗ್ಗೆಸ್ಟು 2 acres ಐ ಥಿಂಕ್, ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಬಟ್ ಅದು ಸಾಯಂಕಾಲ ಓಪನ್ ಆಗುತ್ತಂತೆ. ಸಾಯಂಕಾಲ ಐ ಟ್ರೈ ಟು ಗೋ 7 o'clock ಮೇಲೆ ಓಪನ್ ಅಂತ ಹೇಳಿದ್ದಾರೆ. ಸೊ 7 o'clock ಮೇಲೆ ಅದಕ್ಕೆ ಹೋಗ್ತೀವಿ. ಸೊ ಅದ್ರ ಪಕ್ಕನೇ ಇರೋದು ಸೋಡಾ ಫ್ಯಾಕ್ಟ್ರಿ. ಇದು ಇಲ್ಲಿ ನಾನು ಸಿಕ್ಕಾಪಟ್ಟೆ ಸತಿ ಬಂದಿದ್ದೀನಿ, ತುಂಬ ಚೆನ್ನಾಗಿದೆ ಇಲ್ಲಿ ಕೂಡ. ಸೊ ಈಗ ಇಲ್ಲಿ ಫುಡ್ ಆರ್ಡರ್ ಮಾಡಿ ಕೂತಿದ್ದೀವಿ. ಸೊ ಗೈಸ್, ಚಳಿ ಎಷ್ಟಿದೆ ಅಂತಂದರೆ ಇಲ್ಲಿ ಹೆವಿ ಚಳಿ ಆಗ್ತಿದೆ. ಬ್ಯಾಂಗ್ಳೂರಲ್ಲಿ ಯಾಕೆ ಇಷ್ಟು ಚಳಿ ಆಗಿದೆ ಅನ್ನೋದೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ, ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಕೈಯೆಲ್ಲ ಐಸಾಗಿದೆ. ಅದಕ್ಕೆ ಫುಲ್ ಪುಲ್ಲೋವರೆಲ್ಲ ಬಂದಿದ್ದೀನಿ, ಆದರೂ ಕೂಡ ನಂಗೆ ಚಳಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಚಳಿ ಇದೆಲ್ಲ. ಚಳಿಯಲ್ಲಿ ನಾನು ಬಿಸಿ 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 ತಿನ್ಬೇಕು ಅನಿಸ್ತಾ ಇದ್ದೀನಿ. ಗೈಸ್, ಇಷ್ಟೊತ್ತಾಯಿತು, ಇನ್ನೂ ಊಟ ಬಂದಿಲ್ಲ. ಐ ಆಮ್ ಸೋ ಡ್ಯಾಮ್ ಹಂಗ್ರಿ. ಹೊಟ್ಟೆ ಸಿಕ್ಕಾಪಟ್ಟೆ ಅರಶುತ್ತಾ ಇದೆ. ನಾನು ಬೆಳಗ್ಗಿಂದ ಏನೂ ತಿಂದಿಲ್ಲ. ಇಲ್ಲಿ ಬೇಗ ಬರುತ್ತೆ, ರಶ್ ಜಾಸ್ತಿ ಇದೆ ಅಂತನಾ. 1:41 ಆಯಿತು. ನಾನು ಆರ್ಡರ್ ಮಾಡಿ ಆಲ್ಮೋಸ್ಟ್ 20 minutes ಆಯಿತು, ಇನ್ನೂ ಫುಡ್ ಬಂದಿಲ್ಲ. ಮೈ ಪ್ಲೇಟ್ ಈಸ್ ಎಂಪ್ಟಿ. ಮೈ ಟಮ್ಮಿ ಈಸ್ ಆಲ್ಸೋ ಎಂಪ್ಟಿ. ಸೊ ಈಗ ಮಲಾಯಿ ಟಿಕ್ಕಾ ಬಂದಿದೆ. ಲೆಟ್ಸ್. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಅಷ್ಟು ಬಿಟ್ಟಿದೆ. ಸ್ವಲ್ಪ ಚಟ್ನಿ, ಸಲಾಡ್. ಇವಾಗ ಇದನ್ನ ಕಟ್ ಮಾಡಿ ಟೇಸ್ಟ್ ಮಾಡೋಣ. ಸಕ್ಕದ ಮಲಾಯಿ ಚಿಕನ್ ಸೂಪರ್. ಆನಿಯನ್ಸ್, ಇದು ಸಲಾಡು ಏನು ಸ್ಪೈಸಿ ಇದೆ ಅಲ್ಲ. ಚಿಕನು ಪ್ರಾಪರಾಗಿ ಕುಕ್ ಆಗಿದೆ ಆ್ಯಂಡ್ ಆ ಚಟ್ನಿಗೆ, ಆ ಸ್ಪೈಸಿಗೆ ಫ್ಲೇವರು ಸಕ್ಕತ್ತಾಗಿದೆ. ಆ್ಯಂಡ್ ನಮ್ಮ ಮಲಾಯಿ ಅದ್ರ ಮೇಲೆ ಹಾಕಿರೋದು ಪರ್ಫೆಕ್ಟ್ ಆಗಿದೆ. ಮಲಾಯಿ ಮಾತ್ರ ಅಂದರೆ ಓವರಾಗಿ ಡಾಮಿನೇಟು ಮಾಡ್ತಾ ಇಲ್ಲ. ತುಂಬ ಡ್ರೈ ಆಗಿದ್ರು ಕೂಡ ಮಲಾಯಿ ಚೆನ್ನಾಗಿ ಕಾಣಿಸಲ್ಲ. ಬಟ್
ಇದು ಪರ್ಫೆಕ್ಟ್ ಆಗಿದೆ ಮಲೈ. ಒಂದೊಂದು ಕಡೆ ತುಂಬ ಡ್ರೈ ಕೊಟ್ಬಿಡ್ತಾರೆ, ಆವಾಗ ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇದು ನೀವು ನೋಡ್ಬೋದು ಇಲ್ಲಿ ಮಲೈ ಎಷ್ಟಿದೆ ಅಂತ. ಸೊ ದಟ್ ಈಸ್ ದ ರೀಸನ್ ಇಟ್ಸ್ ವೆರಿ ಜ್ಯೂಸಿ ಆ್ಯಂಡ್ ಸಕ್ಕತ್ತಾಗಿದೆ. ಬರೀ ಚಿಕನ್ ಡ್ರೈ ಆಗಿದೆ ಚೆನ್ನಾಗಿರಲ್ಲ, ಮಲೈಗೆ ಆ ಮಲೈ ಇರಬೇಕು. ಜೊತೆಗೆ ಇದನ್ನೆಲ್ಲ ಇಟ್ಕೊಂಡು ವಾವ್, ಯಮ್ಮಿ. ಕೋಲ್ಡ್ ಚಳಿಗೆ ಬಿಸಿ ಬಿಸಿ ಮಲೈ ಟಿಕ್ಕಾ ಸಕ್ಕತ್ತಾಗಿದೆ. ಬಟ್ ಬೇಗ ಬೇಗ ಬಿಸಿ ಹಾರೋಗ್ತಿದೆ. ಬಿಸಿ ಹಾರೋ ಅಷ್ಟರಲ್ಲಿ ಬೇಗ ಬೇಗ ತಿನ್ನಬೇಕು, ಅದಕ್ಕೆ ಪಟ ಪಟ ಅಂತ ತಿಂತಾ ಇದ್ದೀನಿ. ಇವೆಲ್ಲ ಆರಾಮಾಗಿ ತಿನ್ಬೋದಿತ್ತು, ಚಳಿ ಜಾಸ್ತಿ ಇದೆ, ಸೊ ಬೇಗ ತಿನ್ನಬೇಕು. ಏನು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಔಟ್ಸೈಡು ಒಂಥರ ಬರ್ನ್ ಫ್ಲೇವರು, ಒಳಗಡೆ ಸಾಫ್ಟ್ ಆ್ಯಂಡ್ ಜ್ಯೂಸಿ, ಆ ಸ್ಮೋಕಿ ಫ್ಲೇವರು ಅಲ್ಟಿಮೇಟ್ ಆಗಿದೆ. ಇಲ್ಲಿ ಸೋಡಾ ಫ್ಯಾಕ್ಟರಿ ಫುಡ್ ಯಾವಾಗೂ ಸಖತ್ತಾಗಿರುತ್ತೆ, ನಂಗೆ ತುಂಬ ಇಷ್ಟ. ಬಟ್ ಇವತ್ತು ಸುಖಾಗಿ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಾಯಿಲ್ಲ. ಸಾಯಂಕಾಲ ಆದರೆ ಹೋಗ್ತೀನಿ, ಇಲ್ಲ ನಾಳೆ ಅಂತೂ ಪಕ್ಕ ಹೋಗ್ತೀನಿ. ನಾಗರಬಾವಿ ಸರೌಂಡಿಂಗ್ ಇದ್ದೀರಾ ಅಂತಂದರೆ, ನಾಗರಬಾವಿಯಲ್ಲಿ ಸಿಕ್ಕಾಪಟ್ಟೆ ಪಬ್ಸು ಬ್ರೂಸ್ ಓಪನ್ ಆಗ್ತಾ ಇದೆ. ಸೋಡಾ ಫ್ಯಾಕ್ಟ್ರಿ ಇದೆ, ಈಗ ಪಕ್ಕನೇ ಸುಖ ಓಪನ್ ಆಗಿದೆ, ಲೆವೆಲ್ಸ್ ಮೊನ್ನೆ ಓಪನ್ ಆಗಿದೆ, ಮತ್ತು ಸ್ಟೋರೀಸ್ ಇದೆ, ಸ್ಕೈರೋ ಇದೆ, ಶೆರ್ಲಾಕ್ಸ್ ಇದೆ. ಸೊ ಈ ಥರ ತುಂಬ ತುಂಬ ಓಪನ್ ಆಗಿದೆ. ನಾಗರಬಾವಿ ಸರೌಂಡಿಂಗಲ್ಲಿ ಇರೋರು ಯು ಕ್ಯಾನ್ ಹ್ಯಾವ್ ಲಾಟ್ಸ್ ಆಫ್ ಆಪ್ಷನ್ಸ್. ಆ್ಯಂಡ್ ಐ ಹೋಪ್ ನೆಕ್ಸ್ಟ್ ಈ ಥರ ಸರ್ಜಾಪುರ್ ಅಥವಾ ವೈಟ್ ಫೀಲ್ಡ್ ಥರ ನಮ್ಮ ನಾಗರಬಾವಿ ಕೂಡ ಆಗುತ್ತೆ, ಎಲ್ಲ ಪಬ್ಸ್ಗಳಿಲ್ಲೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಲ್ಲಿಸಿ. ಬೆಳ್ಳುಳ್ಳಿ ಕಬಾಬ್ ಬಂದಿದೆ ಇಲ್ಲಿ. ಸೊ ಈಗ ಬೆಳ್ಳುಳ್ಳಿ ಕಬಾಬ್ ಬಂದಿದೆ ಗೈಸ್, ಅದನ್ನು ಒಂದು ಟೇಸ್ಟ್ ಮಾಡಿ ನೋಡೋಣ. ಚಟ್ನಿಯಲ್ಲಿ ನೆನೆಸ್ಕೊಂಡು ಕ್ರಿಸ್ಪಿಯಾಗಿದೆ ಔಟ್ಸೈಡಿಂದ. ಟೇಸ್ಟ್ ಮಾಡೋಣ. ಓಕೆ, ಅಷ್ಟು ಅಥೆಂಟಿಕ್ಕಾಗಿ ನನ್ನ ಫ್ಲೇವರ್ ಅನ್ನಿಸ್ತಾ ಇಲ್ಲ. ಕ್ರಿಸ್ಪಿ ಇದೆ, ಚಿಕನ್ ಬೆಂದಿದೆ, ಜ್ಯೂಸಿ ಇದೆ, ಬಟ್ ಆ ಗಾರ್ಲಿಕ್ ಫ್ಲೇವರ್ ಅಷ್ಟಾಗಿ ಅನ್ನಿಸ್ತಾ ಇಲ್ಲ. ಓಕೆ, ಔಟ್ ಆಫ್ 10 ಒಂದು 8 ಕೊಡ್ಬೋದು. ಟೇಸ್ಟ್ ಮಾಡಿ ನೋಡು, ಕರ್ಬೇವೆಲ್ಲ ಕ್ರಿಸ್ಪಿಯಾಗಿದೆ. ಅದೇ ಒಂದು ಸ್ವಲ್ಪ ನಾರ್ಮಲ್ ಕಬಾಬೇ ತಿಂದಂಗಿದೆ. ಬೆಳ್ಳುಳ್ಳಿ ಕಬಾಬ್ ಥರ ಡಿಫ್ರೆಂಟಾಗಿ ಏನೂ ಅನ್ನಿಸ್ತಿಲ್ಲ ನನಗೆ ಫ್ಲೇವರು ಅಷ್ಟೊಂದು. ಅಲ್ವಾ, ಗಾರ್ಲಿಕ್ ಫ್ಲೇವರ್ ಜಾಸ್ತಿ ಇಲ್ಲ. ಅದು ಗಾರ್ಲಿಕ್ ಫ್ಲೇವರ್ ಇದರಲ್ಲೇ ಇಳಿಬೇಕು, ನಾನು ಮಾಡಿದ್ನಲ್ಲ ಆ ಥರ ಇಲ್ಲ. ಅದಕ್ಕೇ ನಾರ್ಮಲ್ ಕಬಾಬ್ ಬರುತ್ತಲ್ಲ ಹಂಗಿದೆ. ಈಗ ಪ್ಲೇಟ್ಸ್ ಇಟ್ಟಿದ್ದಾರೆ, ರೋಟಿ ಮತ್ತು ಬಟರ್ ಚಿಕನ್ನ ಆರ್ಡರ್ ಮಾಡಿದ್ದೀವಿ. ಸೊ ಅದನ್ನು ತಿನ್ನಬೇಕು. ಸೊ ಇವಾಗ ಬಟರ್ ರೋಟಿ, ಬಟರ್ ನಾನ್ ಮತ್ತು ಬಟರ್ ಚಿಕನ್ ಆ್ಯಂಡ್ ಸಲಾಡ್ ಬಂದಿದೆ. ಬಟರ್ ನಾನ್ ಮಮ್ಮಿಗೆ, ಬಟರ್ ರೋಟಿ ನನಗೆ. ಸೊ ಇವಾಗ ಬಟರ್ ರೋಟಿ ಬಟರ್ ನಾನ್ ಇದು ಮಮ್ಮಿಗೆ, ಬಟರ್ ರೋಟಿ ನನಗೆ, ಆನಿಯನ್ಸ್, ಬಟರ್ ಚಿಕನ್. ಸೊ ಲೆಟ್ಸ್ ಟೇಸ್ಟ್ ದಿಸ್. ಬಟರ್ ರೋಟಿಯಲ್ಲಿ ಬಟರೇ ಕಾಣಿಸ್ತಾ ಇಲ್ಲ ಅಲ್ಲ, ಫುಲ್ ಡ್ರೈ ಇದೆ, ಬಟರೇ ಇಲ್ಲ. ಬಟರ್ ಚಿಕನು ಯೂಶುವಲ್ ಆಗಿ ಇರೋ ಥರ ಕಾಣಿಸ್ತಿಲ್ಲ, ಯಾಕೋ ತಿಂದಿಲ್ಲ ಇನ್ನ. ಸ್ವಲ್ಪ ಡಾರ್ಕ್ ಕಲರಲ್ಲಿ ಇರ್ತಿತ್ತು.
ಬಟ್ಟೆ ಎಲ್ಲ ಚೆಲ್ಕೊಂಡಿದೆ, ನೆನಪಿದ್ಯಾ ನಿನ್ಗೆ? ಅವಾಗ ಫಸ್ಟಿನ ಥರ ಕಲರೇ ಹಂಗಿರ್ಲಿಲ್ಲ, ರೆಡ್ ಆಗಿತ್ತು ಒಂಥರ. ತುಂಬ ಸ್ವೀಟ್ ಇದೆ, ತುಂಬ ಸ್ಪೈಸಿ ಆಗಿರ್ತಿತ್ತು, ಅಂದರೆ ಕರೆಕ್ಟಾಗಿರ್ತಿತ್ತು. ರೆಡ್ಡಿಶ್ ಕಲರ್ ಇರ್ತಿತ್ತು, ಇದು ಒಂಥರ ಆರೆಂಜಿಶ್ ಕಲರ್ ಇದೆ, ತುಂಬ ಸ್ವೀಟ್ ಆಗಿದೆ. ಇಟ್ಸ್ ಟೈಮ್ ಟು ಚೇಂಜ್ ದ ಪ್ಲೇಸ್ ಫಾರ್ ಸುಖ. ಅದಕ್ಕೋಸ್ಕರ ಅನ್ಸುತ್ತೆ ಇಷ್ಟು ಕೆಟ್ಟದಾಗಿ ಮಾಡ್ತಿದ್ದಾರೆ. ಪಕ್ಕ ಕಾಂಪಿಟೇಷನ್ ಆಗಿ ಸುಖ ಬಂದಿದೆ, ಚೆನ್ನಾಗಿ ಅಡುಗೆ ಮಾಡ್ಬೇಕು ತಾನೆ. ಬಟರ್ ಚಿಕನ್ಗೆ ಔಟ್ ಆಫ್ 10 5 ಕೊಡ್ತೀನಿ. ಬಟರ್ ರೊಟ್ಟಿಲಿ ಬಟರ್ ಅಂತೂ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ನಾನು ಕೇಳಿದ್ದು ನೀರು ದೋಸೆ ಮತ್ತು ಚಿಕನ್ ಗೀ ರೋಸ್ಟ್, ಅವೆರಡೂ ಇಲ್ಲ ಅಂದ್ಬಿಟ್ರು. ಅದು ಇಲ್ಲ ಅಂದರು, ಸಂಡೇ ಖಾಲಿ ಆಗೋಯ್ತದೆ ಇಷ್ಟು ಬೇಗ. ಸೊ ಅದಕ್ಕೋಸ್ಕರ ಬಟರ್ ರೊಟ್ಟಿ ಮತ್ತು ಇದನ್ನು ಆರ್ಡರ್ ಮಾಡಿದ್ದು. ಚೆನ್ನಾಗಿದೆ, ಸ್ವೀಟ್ ಇದೆ, ತುಂಬ ಸ್ವೀಟ್ ಇದೆ ಇದು. ಸೊ ಇವಾಗ ಆಯಿತು, ಎಲ್ಲ ತಿಂದಿದ್ದಾಯಿತು, ಎವ್ರಿಥಿಂಗ್ ಇಸ್ ಖಾಲಿ. ಇದನ್ನ ಒಂದು ಉಳಿದಿದೆ, ಅದನ್ನು ಬೇಕಾದರೆ ಪಾರ್ಸಲ್ ತೊಗೊಳ್ಳೋಣ. ನಮ್ಮಮ್ಮ ತಿಂದುಬಿಟ್ಟು ಹೆಂಗೆ ಕೂತಿದೆ ನೋಡಿ. ಎಸ್, ಓಕೆ. ಬಟರ್ ಚಿಕನ್ ಒಂದು ಚೆನ್ನಾಗಿರಲಿಲ್ಲ. ಅಪಾರ್ಟ್ ಫ್ರಮ್ ದಟ್ ಹೇಗಿದೆ ನೋಡಿ ವೆದರ್ ಈಸ್ ಸೋ ಬ್ಯೂಟಿಫುಲ್. ಇವಾಗ ಬಿಲ್ ಪೇ ಮಾಡಿ ಹೊರಡಬೇಕು. ನನಗೆ ಆ್ಯಕ್ಚುಲಾಗಿ ಏನು ಅನಿಸ್ತಿದೆ ಗೊತ್ತಾ, ನನಗೆ ಒಂದು ಒಳ್ಳೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆ. ಬಟ್ ಇಲ್ಲಿ ಕಾಫಿ ಸಿಗತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ನನಗೆ ಊಟ ಆಗಿದ ತಕ್ಷಣ ಕಾಫಿ ಕುಡಿಬೇಕು ಅಂತ ತುಂಬ ಫೀಲ್ ಆಗುತ್ತೆ. ಡೆಸರ್ಟ್ ಆರ್ ಕಾಫಿ. ಡೆಸರ್ಟ್ ತಿನ್ನಬೇಕು ಅಂತ ಸದ್ಯಕ್ಕೆ ಐಸ್ ಕ್ರೀಮ್ ಏನು ಅನ್ನಿಸ್ತಾ ಇಲ್ಲ ಈ ವೆದರ್ಗೆ. ಸೊ ಐ ವಾಂಟ್ ಸಮ್ ಕಾಫಿ. ಸಿಗತ್ತಾ ಕಾಫಿ ಇಲ್ಲಿ ಅಂತ ಗೊತ್ತಿಲ್ಲ. ನನ್ನ ಮೆನುವಲ್ಲಂತೂ ಕಾಫಿ ಇರಲಿಲ್ಲ, ಪ್ರಾಬಬ್ಲಿ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕೇಳಿ ನೋಡ್ತೀನಿ. ಕಾಫಿ ಸಿಕ್ಕಿದ್ರೆ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ವಿ ಹ್ಯಾವ್ ಟು ಲೀವ್ ನೌ. ಎಸ್, ಕಾಫಿ ನೈಯೇ. ಸೊ ಕಾಫಿ ಇಲ್ಲ ಅಂತೆ ಗೈಸ್, ನೋ ಕಾಫಿ. ಇಲ್ಲಿ ಕೇಕ್ಗಳನ್ನೆಲ್ಲ ಇಟ್ಟಿದ್ದಾರೆ. ಬರ್ಡೇಗೆ ಯಾರಾದರೂ ಮಾಡ್ಕೊಳಂಗಿದ್ರೆ ಇಲ್ಲಿ ಕೇಕ್ನ ತಿನ್ನಬಹುದು. ಸೊ ಗೈಸ್, ಇದೇ ಸುಖ. ಇಲ್ಲಿಗೆ ಬರಬೇಕು ಅಂತಿತ್ತು, ಬರೋಕ್ಕಾಗಿಲ್ಲ. ಸಾಯಂಕಾಲ 7 o'clock ಓಪನಿಂಗ್ ಅಂತೆ. ಇದಕ್ಕಾದರೆ ನಾಳೆ ನಾಡಿದ್ದು ಬರಬೇಕು. ಈಗ ಮನೆಗೆ ಬಂದೆ ಗೈಸ್. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಕೂತಿದ್ದೀನಿ, ಟಯರ್ಡ್ ಆಗಿದೆ. ಸೊ ಸುಖ ಬಂದುಬಿಟ್ಟು 7 ಗಂಟೆಗೆ ಓಪನ್ ಅಂತೆ. 7 ಗಂಟೆಗೆ ಐ ಕಾಂಟ್ ಗೋ. ಆ್ಯಂಡ್ ಹೋದರೂ ಕೂಡ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಇವತ್ತು ನಾನು ಹೋಗೋದಿಲ್ಲ. ಸುಖಾಗೆ ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಲೈಕ್ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ, ಮಂಡೇ ಇಲ್ಲ ಟ್ಯೂಸ್ಡೇ ಹಂಗೆ ಹೋಗ್ತೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಲೈಕ್ ನಾಗರಬಾವಿಯಲ್ಲಿ ಇರೋ ಅಂಥ ಎಲ್ಲ ಪಬ್ಸ್ ಆ್ಯಂಡ್ ಬ್ರೂವರೀಸ್ಗಾಗಿರ್ಬೋದು, ಸ್ಟ್ರೀಟ್ ಫುಡ್ಸ್ಗೆ. ಸೊ ನಮ್ಮ ನಾಗರಬಾವಿನ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಾಗರಬಾವಿ ಸೀರೀಸ್ ಅಂತ ಒಂದು ವ್ಲಾಗ್ಸ್ಗಳನ್ನ ಮಾಡೋಣ ಅಂತಿದ್ದೀನಿ. ಸೊ ನಿಮ್ಗೇನು ಅನಿಸುತ್ತೆ, ಚೆನ್ನಾಗಿರುತ್ತಾ? ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ದ್ಯಾಟ್ ಆ್ಯಂಡ್ ಐ ಹೋಪ್ ನಿಮ್ಮ ಸಪೋರ್ಟ್ ನನಗೆ ಅದರಲ್ಲಿ ಇರುತ್ತೆ. ಸೊ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ದೆನ್ 9 o'clockಗೆ ಬಿಗ್ ಬಾಸ್ ನೋಡಬೇಕು. ಬಿಗ್ ಬಾಸ್ನ ನೋಡಿ ಪಚ್ಚಬೇಕು. ಸೊ ಇವತ್ತು ನನ್ನ ಸಂಡೇ ಹೀಗೆ ಹೋಯಿತು. ಸೊ ನಿಮ್ಮ ಸಂಡೇ ಹೇಗಿತ್ತು, ನೀವೇನೇನು ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನಂದು ನೆಕ್ಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತಿರುತ್ತೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.